ಅಮ್ಮ, 7 ವರ್ಷಗಳ ಹಿಂದೆ ನಿನ್ನ ಗುಡಿ ಧ್ವಜಸ್ತಂಭ ನೆಲಕ್ಕುರುಳಿತು. ಆವಾಗ ಸೂರ್ಯವಂಶ ಕುಟುಂಬದವರು ಬಂದು ಧ್ವಜಸ್ತಂಭನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿಗೆ ಆ ಕುಟುಂಬಕ್ಕೆ ನಮ್ಮ ಪೂರ್ವಿಕರು ಹಾಕಿರೋ ಶಾಪ ತೊಲಗುತ್ತೆ ಅನ್ಕೊಂಡೆ. ಆದ್ರೆ ಆ ಮನೆ 5ನೇ ತಲೆಮಾರಿನ ಸೊಸೆ ಗಂಗಾ ಶಾಪದಿಂದ ಪ್ರಾಣ ಬಿಟ್ಲು ಅಂತ ನಿನ್ನನ್ನ ನಿಂದಿಸ್ದೆ. ಆದ್ರೆ ನೀನು ನಿನ್ನ ನಿದರ್ಶನನ ತೋರಿಸ್ದೆ ತಾಯಿ. ಆ ಅಮಾಯಕಿನ ಬದುಕಿಸ್ದೆ. ಇವತ್ತು ಅವಳ ಗಂಡ ಇಲ್ಲಿಗೆ ಬರ್ತಿದ್ದಾನೆ. ಅವನಿಗೆ ತನ್ನ ಹೆಂಡತಿ ಬದುಕೇ ಇದ್ದಾಳೆ ಅಂತ ಹೇಳ್ತೀನಿ. ಇಷ್ಟು ದಿನ ಆ ಮನೆ ಜೋಡಿನ ಬೇರೆ ಮಾಡಿದ ಪಾಪನ ಈ ರೂಪದಲ್ಲಿ ಪರಿಹಾರ ಮಾಡ್ಕೋತೀನಿ. ಯಾಕೆ ಸ್ವಾಮಿ ನಗ್ತಾ ಇದ್ದೀರಾ? ಜ್ಞಾನವಂತನಾಗಿದ್ರು ನಿನ್ನಲ್ಲಿ ಇನ್ನೂ ಮಕ್ಕಳ ಬುದ್ಧಿ ಹೋಗಿಲ್ಲ ಚೆಲುವಯ್ಯ. ನಿನಗೆ ಗೊತ್ತಾಗಿರೋ ನಿಜಾನ ಡಂಗೂರ ಸಾರಬೇಕು ಅಂತ ಚಿಕ್ಕ ಮಕ್ಕಳ ಹಾಗೆ ಆತುರ ಪಡ್ತಿದ್ಯಾ? ಒಳ್ಳೆದನ್ನ ಹಂಚೋದು ಒಳ್ಳೆದೇ ಅಲ್ವಾ ಸ್ವಾಮಿ?